ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಇದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ 10ನೇ ತಾರೀಕಿನಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾವ ಪುರುಷಾರ್ಥಕ್ಕಾಗಿ ಮತ್ತು ಯಾವ ನೈತಿಕತೆ ಇಟ್ಟುಕೊಂಡು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸಿ. ನಾನು ಒಂದೆರಡು ಸಂಗತಿ ಮೊನ್ನೆ ಬೈಟ್ ಕೊಟ್ಟಾಗ, ಶಾರ್ಟ್ ಬೈಟ್ ಕೊಟ್ಟಾಗ ಒಂದೆರಡು ಹೇಳಿದ್ದೆ, ಅದು ರಿಪೀಟ್ ಆಗ್ಬೋದು. ಉಳಿದ ಕೆಲವು ವಿವರವಾದಂತಹ ಸಂಗತಿಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. 20 ವರ್ಷದ ಹಿಂದೆ ಯೋಜನೆ ಮಾಡಿದಾಗ ವಿಕಸಿತ ಭಾರತದ ಪರಿಕಲ್ಪನೆ ಇರಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡ್ಯೂರೇಬಲ್ ಅಸೆಟ್ ಅನ್ನೋ ಕಲ್ಪನೆನೇ ಇರಲಿಲ್ಲ. ಯಾಕಂದ್ರೆ ಆ ಟೈಮ್ದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಮತ್ತು ಜನರ ಆರ್ಥಿಕ ಸ್ಥಿತಿ ಅತ್ಯಂತ ಕಠಿಣವಾಗಿತ್ತು ಮತ್ತು ಭಾರತವನ್ನು ಎಲ್ಲಿಗೆ ಒಯ್ಯಬೇಕು ಅನ್ನುವಂಥದ್ದು ಅವರಿಗೆ ಕಲ್ಪನೆಯೂ ಇರಲಿಲ್ಲ, ಆ ಸ್ಥಿತಿಯಲ್ಲೂ ಅವರು ಇರಲಿಲ್ಲ. ಈಗ ವೆಲ್ಫೇರದ ಜೊತೆಗೆ 21ನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆ, ಅಂದ್ರೆ ವಿಕಸಿತ ಭಾರತ ಆದಾಗ ವಿಕಸಿತ ಗ್ರಾಮನೂ ಆಗಲಿಲ್ಲ ಅಂತಂದರೆ, ಅರ್ಥಾತ್ ಇನ್ಫ್ರಾಸ್ಟ್ರಕ್ಚರು ಡ್ಯೂರೇಬಲ್ ಅಸೆಟ್ಟು ಇರಲಿಲ್ಲ ಅಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳು ಖಾಲಿ ಆಗ್ತವೆ, ಅದು ಮುಂದುವರಿತದೆ ಅನ್ನುವಂಥದ್ದು ಇದರಲ್ಲಿ ಒಂದು ಮಹತ್ವದ ಅಂಶ ಇದೆ. ಮತ್ತು ಕಾಲಕ್ಕೆ ಯೋಜನೆಗಳು ಬದಲಾವಣೆಯನ್ನು ಅವರೂ ಮಾಡಿದ್ದಾರೆ ಅವ್ರ ಕಾಲದಲ್ಲಿ. ಒಂದು ಪ್ರಮುಖವಾದಂಥ ಸಂಗತಿ ಅವರು ಹೇಳ್ತಾ ಇರೋದು, ಸುಳ್ಳು ಹೇಳ್ತಾ ಇರೋದು, ಗ್ರಾಮೀಣ ಜನರ ಉದ್ಯೋಗದ ಹಕ್ಕನ್ನು ಇದು ಕಸಿದುಕೊಳ್ಳುತ್ತದೆ ಅಂತ. ಇದು ಶುದ್ಧಾಂಗ ಸುಳ್ಳು. ಇದು ಯಾವುದೇ ರೀತಿಯಾದಂಥ ಸೆಂಟ್ರಲ್ ಸ್ಕೀಮು ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಮಾಡಬೇಕಂತಂದ್ರೆ ಕಾನೂನಿನ ಅಗತ್ಯತೆ ಇಲ್ಲ. ಇದು ಕಾನೂನಿದು. ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಇದೊಂದು ಲೆಜಿಸ್ಲೇಷನ್, ಇಟ್ ಇಸ್ ಅನ್ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಹಾಗಾಗಿ ಇದು ಕೆಲಸದ ಹಕ್ಕನ್ನು ಕಸಿದುಕೊಳ್ತದೆ ಅಂತನ್ಲಿಕ್ಕೆ ಯಾವುದೇ ಆಧಾರ ಇಲ್ಲ. 125 ದಿವಸ ನಾವು ಇದನ್ನು ಮಾಡಿದ್ದೇವೆ. ಮತ್ತು ಓವರಾಲ್ ಈ ಒಂದು SBI ಸ್ಟೇಟ್ ಬ್ಯಾಂಕ್ ಇಂಡಿಪೆಂಡೆಂಟ್ ಆಫ್ ಇಂಡಿಯಾದವರು ಒಂದು ಅಸೆಸ್ಮೆಂಟ್ ತೆಗೆದುಕೊಂಡಿದ್ದಾರೆ. ಓವರಾಲ್ 17,000 ಕೋಟಿ ರೂಪಾಯಿ ಪ್ರತಿ ರಾಜ್ಯಕ್ಕೆ ಯಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಸರಿಯಾಗಿ ಕೆಲಸ ಕೊಡ್ತಾರೆ. ಯಾಕಂದ್ರೆ ಮನ್ನರೇಗಾದ ಸಹಿತ ಕಾಂಗ್ರೆಸ್ ಇದ್ದಾಗೂ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳಿದ್ದಾಗೂ ಸಹಿತ ಆನ್ ಆ್ಯಂಡ್ ಎವರೇಜ್ 50 ದಿವಸ ಮಾತ್ರ ಉದ್ಯೋಗ ಕೊಟ್ಟಿದ್ದಾರೆ. ಅದು ಸಹಿತ ಇಟ್ ವಾಸ್ ನಾಟ್ ಡಿಮಾಂಡ್ ಡ್ರಿವನ್, ಇಟ್ ವಾಸ್ ಎ ಟಾರ್ಗೆಟ್ ಡ್ರಿವನ್. ನೀವು ಕೆಲಸ ಮಾಡಲೇಬೇಕು ಇಷ್ಟು ಅಂತ ಹೇಳಿ JCB ಮೂಲಕ ಹಚ್ಚಿ ಮಾಡಿರುವಂಥದ್ದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಆ ಉದಾಹರಣೆಗಳ ಸಹಿತ ನಾನು ಕೊಡ್ತೀನಿ. ಈಗ ಇನ್ಸ್ಟೆಡ್ ಆಫ್ ಟಾರ್ಗೆಟ್ ಓರಿಯೆಂಟೆಡ್, ಇಟ್ ವಾಸ್ ಪ್ರಾಕ್ಟಿಕಲಿ ಟಾರ್ಗೆಟ್ ಓರಿಯೆಂಟೆಡ್. 1 ಪೈಸಾ ರಾಜ್ಯ ಸರ್ಕಾರ ಕೊಡ್ತಿರಲಿಲ್ಲ. ಮನಬಂದಂತೆ ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ದುಡ್ಡು ತಿನ್ನುವಂಥ ವ್ಯವಸ್ಥೆಗಳು ಇದರಲ್ಲಿ ಇತ್ತು. ಟಾರ್ಗೆಟ್ ತಲುಪದ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಾ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ. ಮತ್ತು ಈ ಯೋಜನೆಯಲ್ಲಿ ಪೇಮೆಂಟು ಇತ್ತೀಚೆಗೆ ನೇರ ಪೇಮೆಂಟ್ ಶುರು ಆದರೂ ಸಹಿತ ಮಾನಿಟರಿಂಗ್ ವ್ಯವಸ್ಥೆ ಇರಲಿಲ್ಲ. ಆ ಮಾನಿಟರಿಂಗ್ ವ್ಯವಸ್ಥೆ ಮೂಲಕ ಸೆಂಟ್ರಲೈಸ್ ಪೇಮೆಂಟ್ ಸಿಸ್ಟಮ್ ಮೂಲಕ ಮಾಡಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಇದರಲ್ಲಿ ಭಾಳ ವಿಸ್ತೃತವಾಗಿ ಮಾಡಲಾಗಿದೆ. ಇನ್ನೊಂದು ಸುಳ್ಳು ಏನು ಹೇಳ್ತಾ ಇದ್ದಾರೆ, ಈ ಯೋಜನೆಯ ನಿರ್ಧಾರದ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಇದೊಂದು ಬ್ಲೇಟೆಂಟ್ ಲೈ, ಇದೊಂದು ಅತ್ಯಂತ ದೊಡ್ಡ ಸುಳ್ಳು ಇದೆ.
ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂತಹದ್ದು. ಸುಳ್ಳೇ ನಮ್ಮನಿ ದೇವರು ಅಂತ ಹೇಳ್ತಾರೆ, ಅದೇ ಕಾಂಗ್ರೆಸ್ ಪಾರ್ಟಿ. ಈ ಸುಳ್ಳು ಮತ್ತು ಭ್ರಷ್ಟತನ ನಾವು ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು 12 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಲೋಕಸಭೆ ಒಳಗೆ ಹೇಳಿದ್ರು. ದೇ ಹ್ಯಾವ್ ನಾಟ್ ಡಿನೈಡ್, ಕಾಂಗ್ರೆಸ್ ಹ್ಯಾಸ್ ನಾಟ್ ಡಿನೈಡ್. UPA ಕಾಲದ 10 ವರ್ಷದಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿದ್ರೆ ದೇ ಹ್ಯಾವ್ ನಾಟ್ ಡಿನೈಡ್. ಇದರೊಳಗೂ ಹಗರಣ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದ್ದಿದ್ದರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ದರ್ ಅಪೋಸಿಷನ್ ಇಸ್ ನಾಟ್ ಟು ದಿ, ಈ ವ್ಯವಸ್ಥೆಯನ್ನು ಪಾರದರ್ಶಕ ಮಾಡಿದ್ದಕ್ಕಾಗಿ ಅವರು ಹೋರಾಟ ಇದೆ. ಸ್ಥಳೀಯ ಮಟ್ಟದ ನಿರ್ಧಾರಗಳನ್ನು ಮೊಟಕುಗೊಳಿಸ್ತಾರೆ. ಯಾವ ಕಾರಣಕ್ಕೂ ಸ್ಥಳೀಯ ಗ್ರಾಮ ಪಂಚಾಯಿತಿಗಳೇ ತೀರ್ಮಾನವನ್ನು ಮಾಡ್ತವೆ. ಇದನ್ನು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಲ್ಲಿ ಹಲವಾರು ದಶಕಗಳಿಂದ ಪೆಂಡಿಂಗ್ ಬಿದ್ದಂಥದ್ದು ಯಾವಾಗ ಗತಿಶಕ್ತಿ ಅನ್ನೋದು ಪ್ರಧಾನಮಂತ್ರಿ ಪ್ರಾರಂಭ ಮಾಡಿದ್ರು, ಇಫ್ ಮೈ ಮೆಮರಿ ಗೋಸ್ ರೈಟ್, ಓವರ್ ಆಲ್ 85 ಲಕ್ಷ ಕೋಟಿ ರೂಪಾಯಿದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಹಂತದಲ್ಲಿ ಕ್ಲಿಯರ್ ಆಗಿದಾವೆ. ಅದರ್ವೈಸ್ ಹಂಗೆ ಬಿದ್ದಿರ್ತಿದ್ದವು. ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ಲಿ ಮಾನಿಟರ್ಸ್ ಇಟ್ ಅಂಡ್ ಗತಿಶಕ್ತಿ, ಇದನ್ನು ಗತಿಶಕ್ತಿ ಒಳಗೆ ಹಾಕಿದ್ದಾರೆ. ಯಾವ ಹಳ್ಳಿಯಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ ಅಂತ ಹೇಳಿ. ಇದರಿಂದ ಗ್ರಾಮೀಣದಲ್ಲಿ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಹೆಂಗಾಗತ್ತೆ? 100 ದಿವಸ ಇದ್ದಿದ್ದು 125 ದಿವಸ ಮಾಡಿದ್ರೆ ದುಷ್ಪರಿಣಾಮ ಹೆಂಗಾಗತ್ತೆ? ಮತ್ತು ಕೂಲಿ ಪಾವತಿಗೆ ಟೈಮ್ ಇರಲಿಲ್ಲ, ಟೈಮ್ ಬೌಂಡ್ ಇರಲಿಲ್ಲ. ಈಗ 14 ದಿವಸದಲ್ಲಿ ಕೊಡಬೇಕು, ಇಲ್ಲ ಅಂತಂದ್ರೆ ಬಡ್ಡಿ ಕೊಡ್ಬೇಕಂತಾಗಿದೆ. ಪೆನಲ್ಟಿ ಹಾಕ್ತಾರೆ. ಪೆನಲ್ಟಿನೂ ಇವ್ರು ಸರಿಯಾಗಿ ಕೊಟ್ಟರೆ ಕೇಂದ್ರ ಸರ್ಕಾರ ದುಡ್ಡು ರಿಲೀಸ್ ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಮಾಡ್ತದೆ. ಇಲ್ಲ ಅಂತಂದ್ರೆ ಸಂಬಂಧಿಸಿದ ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಸರ್ಕಾರದ ತಪ್ಪಿನಿಂದ ಆದರೆ ಕೇಂದ್ರ ಸರ್ಕಾರನೇ ಬಡ್ಡಿ ಕೊಡ್ತದೆ. ಇದಕ್ಕಿಂತ ಒಳ್ಳೆ ಪ್ರಯೋಜನ ಏನು ಬೇಕು ನಿಮ್ಗೆ? ಮತ್ತು ಈಗ ದೇಶದಲ್ಲಿ ಒಳ್ಳೆಯ ಯೋಜನೆ, ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಅಧಿಕೃತವಾಗಿ ಅಂಕಿ ಸಂಖ್ಯೆಗಳು ಪಬ್ಲಿಕ್ ಡೊಮೇನ್ದಲ್ಲಿ ಅವೈಲೇಬಲ್ ಇದ್ದಿದ್ದರಿಂದ ಅನೇಕ ತಿಂಗಳುಗಳಿಂದ ನಾವು ಹೇಳ್ತಾ ಇದ್ದೀವಿ ವಿ ಆರ್ 4th largest economy ಅಂತ. ನಾವು ಇಟ್ ಈಸ್ ಅಫಿಷಿಯಲಿ ಡಿಕ್ಲೇರ್ ದಟ್ ಇಂಡಿಯಾ ಇಸ್ ದಿ 4th largest economy. ಇಂಡಿಯಾ ಇಸ್ ದಿ 4th largest economy ಆಫ್ ದಿ ವರ್ಲ್ಡ್. ವಿ ಆರ್ ಗೋಯಿಂಗ್, ನಾವು ಅತ್ಯಂತ ಶೀಘ್ರದಲ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ 3rd largest economy. ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯೋದು ಬೇಡ, ಇದೇ ಭ್ರಷ್ಟಾಚಾರ ಮುಂದುವರಿಬೇಕಾ? ಹಾಗಾಗಿ ಇವ್ರ ಕಾಲದಲ್ಲಿ, UPA ಕಾಲದಲ್ಲಿ ಏನಾಗಿತ್ತು? ಈ ಯೋಜನೆಗೆ 2012-13ರಲ್ಲಿ 40,000 ಕೋಟಿ ಕೊಟ್ಟಿದ್ದೆ. ಭಾಳ ಡಿಮಾಂಡ್ ಇದ್ದರೆ 2013-14ರಲ್ಲಿ ಅದನ್ನು 33,000 ಕೋಟಿ ಗಳಿಸಿ ಅದನ್ನು ಖರ್ಚು ಮಾಡಲಿಲ್ಲ. ವೈ? ರಿಪ್ಲೈ ಇದೆ ನಿಮ್ಮ ಹತ್ರ. ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್, ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ಪಾರ್ಟ್ ಟೈಮ್ ರಾಜಕಾರಣಿಯನ್ನು ಖುಷಿಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಈಸ್ ಎ ಪಾರ್ಟ್ ಟೈಮ್ ನಾನ್ ಸೀರಿಯಸ್ ಪೊಲಿಟಿಷಿಯನ್. ಈಗ 2,86,00,000 ಏರಿದೆ ಅದು. ಆನಂತರ ಓವರಾಲ್ 10 ವರ್ಷದಲ್ಲಿ 8,53,000 ಕೋಟಿ ಕೊಟ್ಟಿವಿ ನಾವು. 2014ರಲ್ಲಿ ಒಟ್ಟು ಸೃಜನೆ ಆದಂಥ ಉದ್ಯೋಗ 1,660 ಕೋಟಿ ಇದ್ದರೆ ಮಾನವ ದಿವಸಗಳು, ಈಗ 3,210 ಕೋಟಿ ಆಗಿದೆ. ಯಾರು ಜಾಸ್ತಿ ಕೊಟ್ಟಿದ್ರು, ಯಾರು ಕಮ್ಮಿ ಕೊಟ್ಟಿದ್ರು? ಕೇಂದ್ರದಿಂದ ಬಿಡುಗಡೆ ಆದದ್ದು 8.53 ಲಕ್ಷ ಕೋಟಿ ರೂಪಾಯಿ ಮತ್ತು ಮಹಿಳೆಯರ ಭಾಗವಹಿಸಿಕೆ 48% ಇದ್ದಿದ್ದು 57% ಆಗಿದೆ. ಈಗ ಇದರ ಸ್ತರ ಜಾಸ್ತಿ ಮಾಡಿ ನಾವು ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕು, ಭ್ರಷ್ಟಾಚಾರವನ್ನು ತಡಿಬೇಕು. ಏನೇನು ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿದೆ ಅಂತ ತಿಳಿಸ್ತೇನೆ ನಾನು. 2013ರಲ್ಲಿ CAG ವರದಿ ಪ್ರಕಾರ 4.33 ಲಕ್ಷ ಕೊಟ್ಟಿ ನಕಲಿ ಜಾಬ್ ಕಾರ್ಡ್ ಇದ್ದು. ಕೃಷಿಯ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ.
60 ದಿವಸ ಗ್ಯಾಪ್ ಕೊಟ್ಟದ್ದಕ್ಕೆ ಇನ್ನು 365 ದಿವಸ ಕೆಲಸ ಕೊಡ್ತಿದ್ದೀರ ನೀವು. ಯಾವಾಗ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆ ಇದೆ. ಇದು ಪ್ರಸ್ತಾವ ಬಂದದ್ದು ಮೊದಲನೇ ಬಾರಿಗೆ ಶರದ್ ಪವಾರ್ ಅವರು ಕೃಷಿ ಮಂತ್ರಿಯಾಗಿದ್ದಾಗ. ದಿಸ್ ಇಸ್ ದಿ ಫಸ್ಟ್ ಟೈಮ್ ದಿಸ್ ಪ್ರಪೋಸಲ್ ಹ್ಯಾಡ್ ಕಮ್. ಓವರಾಲ್ ದೇಶದಲ್ಲಿ ಅದರ ಡಿಟೇಲು ಕೆಲವು ಹೇಳ್ತೇನೆ ನಾನು. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಇದನ್ನ ಬಿಡುವು ಕೊಡಬೇಕು ಅಂತ ಮೊದಲು ಪ್ರಸ್ತಾವ ತಂದದ್ದು ಶ್ರೀಮಾನ್ ಶರದ್ ಪವಾರ್ ಅವರು. ಯಾಕಂದ್ರೆ ದೇಶದ ಕೃಷಿಗೆ ಕೂಲಿ ಕಾರ್ಮಿಕರು ಸಿಗ್ತಿರ್ಲಿಲ್ಲ. ಭ್ರಷ್ಟಾಚಾರ ಈಗ ಹೆಂಗೆ ಕಮ್ಮಿ ಆಗ್ತದ ಅಂತ ಪ್ರಶ್ನೆ ಮಾಡ್ಯಾರ. ನಿಮ್ಮ ಕಾಲದಾಗ ಇದ್ದಂತೂ ಒಂದು ಭ್ರಷ್ಟಾಚಾರ ನಮ್ಮ ಕಾಲದಲ್ಲಿ ಆಗಿಲ್ಲ. ಫಸ್ಟ್ ಇದನ್ನು ತಿಳ್ಕೊರಿ. 12 ಲಕ್ಷ ಕೋಟಿ ರೂಪಾಯಿ ಏನು ಮಾಡಿದ್ರಿ ನೀವು. ಇವತ್ತು ನಾವು ಡಿಫೆನ್ಸ್ದಲ್ಲಿ I would like to quote an example, though it is unconnected. 35 ವರ್ಷದಿಂದ ಒಂದು ಏರ್ಕ್ರಾಫ್ಟ್ ಆ್ಯಡ್ ಮಾಡಿರಲಿಲ್ಲ ಏರ್ಫೋರ್ಸ್ಗೆ. ನಾವು ಏರ್ಫೋರ್ಸಿಗೆ ಸಿಕ್ಕಾಪಟ್ಟೆ ಆರ್ಮ್ಸ್, ಎಮ್ಯುನಿಷನ್, ಏರ್ಕ್ರಾಫ್ಟು ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಕೋಟಿ ರೂಪಾಯಿ ಖರೀದಿ ಮಾಡ್ತಾ ಇದ್ದೀವಿ. ಒಂದು ಆರೋಪ ಇಲ್ಲ. ನಿಮ್ಮ ಕಾಲದೊಳಗೆ ನಿಮ್ಮ ಅಂತೋನಿಯವರು ಹೆದರಿ ಸೈನ್ಯ ಮಾಡ್ತಿರ್ಲಿಲ್ಲ. ಬಾರ್ಡರ್ ಏರಿಯಾದಾಗ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ರಿ ಅಂತಂದ್ರೆ ಮಾಡ್ತಿರ್ಲಿಲ್ಲ. ಭ್ರಷ್ಟಾಚಾರ ಹೆದರಿ ಮಾಡ್ತಿರ್ಲಿಲ್ಲ. ಭ್ರಷ್ಟಾಚಾರದ ಆರೋಪವೂ ಇಲ್ಲ. ಯಾವ CIG ಒಂದು ಅಬ್ಜೆಕ್ಷನ್ ತೆಗೆದಿಲ್ಲ. ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಯಾರು ಹೈಕೋರ್ಟ್ಗೆ ಹೋಗಿಲ್ಲ. ಆದರೆ ಇವರು ಭ್ರಷ್ಟಾಚಾರ ಮುಂದುವರಿತದಂತ ಈ ಯೋಜನೆ ಬಗ್ಗೆ ಹೇಳ್ತಾರೆ. ಇದರಲ್ಲಿ AI ತಂತ್ರಜ್ಞಾನ ಇದೆ. ಪ್ರಾಬ್ಲಮ್ ಬಂದಿರೋದಿಲ್ಲ. AI ತಂತ್ರಜ್ಞಾನ, GPS ಟ್ರ್ಯಾಕಿಂಗ್ ಇದೆ, ನೈಜ ಸಮಯದ ಡ್ಯಾಶ್ಬೋರ್ಡ್ ಇದೆ, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್. ಏನು ಕೆಲಸ ನಡೀತಾ ಇದೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಈ ಮಾನಿಟರಿಂಗ್ನಿಂದ ಈಗೇನು ಮೊದಲು ಕೆಲಸ ಆಗಲಿ ಆಗಲ್ದೇ ಇರಲಿ ಏನಾಗ್ತಾ ಇತ್ತಲ್ಲ, ದುಡ್ಡು ಪೇಮೆಂಟ್ ಆಗ್ತಾ ಇತ್ತು, ಇದು ಬಂದಾಗ್ತಾ ಇದೆ. ಇನ್ನು ಎರಡನೇದಾಗಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರು ಮಾಡಿ ವಿಕಸಿತ್ ಭಾರತ್ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಇದರಲ್ಲಿ ಇದನ್ನು ಸೇರಿಸ್ತಾರೆ. ಇದರಲ್ಲಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಆದ್ಯತೆ ಕೊಡ್ತೀವಿ. ಮೊದಲ ಕ್ವಾಂಟಿಟಿಗೆ ಮಾತ್ರ ಇತ್ತು. ಕೆಲಸ ಎಷ್ಟು ಕೊಟ್ರಿ ಇವತ್ತು ಒಬ್ಬರಾದರೂ ಹೇಳಿ, JCB ಕೆಲಸ ಮಾಡಿ ವಸೂಲು ಮಾಡ್ತಿರಲಿಲ್ಲ ಅಂತ. 20, 30, 40 ರೂಪಾಯಿ ಅವ್ರ ಕಾರ್ಮಿಕರಿಗೆ ಹಂಗೆ ಕೊಟ್ಟು ಅದನ್ನೆಲ್ಲ ವಸೂಲು ಮಾಡ್ತಿರಲಿಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ, ಜಾರಿಯಾದ ಕಾಮಗಾರಿಗಳ ಮೇಂಟೆನೆನ್ಸ್ ಅಂಡ್ ಸರ್ವಿಸಸ್ ಪ್ರಾವಿಷನ್ ಮಾಡಿ ಇದ್ರಾಗ. ಅಂದ್ರೆ ಇವತ್ತು ಮಾಡಿದ್ರೆ ನಾಳೆ ಹೋದ್ರಲ್ಲ, ದೇ ಹ್ಯಾವ್ ಟು ಮೇಂಟೈನ್ ಇಟ್. ಮೇಂಟೆನೆನ್ಸ್ ದರ್ ಇಸ್ ಎ ಪ್ರಾವಿಷನ್ ಇನ್ ಇಟ್. ನೀವೊಂದು ನೀರಾವರಿ ಯೋಜನೆ ಮಾಡಿದ್ರಿ, ನೀವೊಂದು ರಸ್ತೆ ಮಾಡಿದ್ರಿ, ನೀವೊಂದು ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ರಿ. ದೆರ್ ಆರ್ ಸೋ ಮೆನಿ ಪ್ರಾವಿಷನ್ಸ್ ಇನ್ ದ್ಯಾಟ್. ಅದಕ್ಕೆ ರೂಲ್ಸ್ ಬರ್ತಾವೆ. ಈಗ ಪ್ರಾವಿಷನ್ ಅಂದರೆ ಇನ್ನು ಕಾನೂನ್ದಾಗಿರಿದ್ದು ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸ್. ಈಗ ಹಂಗಾಗಿ ಅನೇಕ ನ್ಯಾಷನಲ್ ಹೈವೇ ನಾವು ಮಾಡ್ತೀವಿ, 5 ವರ್ಷ ಮೇಂಟೈನ್ ಮಾಡಬೇಕು, 10 ವರ್ಷ ಮೇಂಟೈನ್ ಮಾಡಬೇಕು, 20 ವರ್ಷ ಮೇಂಟೈನ್ ಮಾಡಬೇಕು ಅಂತ ಇಟ್ಟಿರ್ತೀವಲ್ಲ. ದ್ಯಾಟ್ ಪ್ರಾವಿಷನ್ ಇಸ್ ದೇರ್. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮಿಸ್ಟರ್ ಸಿದ್ದರಾಮಯ್ಯ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರು 6% ಇತ್ತು. ಹಿಂಗಾಗಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಸಿಗ್ತಿರಲಿಲ್ಲ. ಸಿಬ್ಬಂದಿಗಳಿಗೂ ನೇರವಾಗಿ ಸ್ಯಾಲ್ರಿ ಕೊಟ್ಟು ವ್ಯವಸ್ಥೆಯನ್ನು ಮಾಡಿ 9% ಮಾಡಿದ್ದೀವಿ ನಾವು. 6 to 9% ಏರಿಸಿದ್ವಿ. ಕಳೆದ 20 ವರ್ಷದ ಆನ್ ಆ್ಯಂಡ್ ಎವರೇಜ್ 100 ದಿವಸ ಸೋನಿಯಾ ಗಾಂಧಿ ಯೋಜನೆ ಭಾಷಣ ಮಾಡ್ತಾರೆ ಇವರು. ರಾಹುಲ್ ಗಾಂಧಿ ಹಾಜರಿರಲಿಲ್ಲ ಇದ್ರ ಚರ್ಚೆ ನಡೆದಾಗ. ಹಿ ವಾಸ್ ಅಬ್ಸೆಂಟ್. ಒಂದೇ ಮಾತರದಲ್ಲಿ ಹಿ ವಾಸ್ ಅಬ್ಸೆಂಟ್. ಈಸ್ ಎ ಸೀರಿಯಸ್ ಪೊಲಿಟಿಷಿಯನ್. ವಿದೇಶಕ್ಕೆ ಹೋಗಿದ್ದಾರೆ. ಇದಕ್ಕೆ ಹೋಗಿದ್ದಾರೆ ವಿದೇಶಕ್ಕೆ. 50.4% ಎವರೇಜ್ ಕೊಟ್ಟಿರೋದು. ಈಗಾಗಲೇ ಹೇಳಿದ್ನ, SBI ವರದಿ ಪ್ರಕಾರ 17,000 ಕೋಟಿ ರೂಪಾಯಿ ಆನ್ ಆ್ಯಂಡ್ ಎವರೇಜ್ ಪ್ರತಿ ರಾಜ್ಯಕ್ಕೆ 125 ಮತ್ತು ಡ್ಯೂರೇಬಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪಲ್ಸರಿ ಮಾಡಿದ್ದರಿಂದ ಇಟ್ ವಿಲ್ ಆ್ಯಡ್. ಪ್ರತಿ ರಾಜ್ಯಕ್ಕೆ 17,000 ರೂಪಾಯಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಬರ್ತದೆ. ಸೋಷಿಯಲ್ ಆಡಿಟಿಂಗು ಮೊದಲ ಎವಿಡೆನ್ಸಸ್ ಆಗಿ ಪರಿಗಣನೆ ಆಗ್ತಿರಲಿಲ್ಲ.
ಇನ್ನು ಮುಂದೆ 6 ತಿಂಗಳಿಗೆ ನಡೆಯಲಿದೆ ಮತ್ತು ಆ ವರದಿಯನ್ನು ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸಲಾಗ್ತದೆ. ಪ್ರಾಬ್ಲಮ್ ಇರೋದು ಇವೆಲ್ಲ ಏನು ನಾವು ಟೆಕ್ನಾಲಜಿ ಡ್ರಿವನ್ ಮಾಡ್ತಾ ಇದ್ದೇವಲ್ಲ, ಇದರಿಂದ ಇವರ ಭ್ರಷ್ಟಾಚಾರಕ್ಕೆ, ಇವರ ಮಿಡಲ್ ಮ್ಯಾನ್ಗಳಿಗೆ, ಇವರ ಮಧ್ಯವರ್ತಿಗಳಿಗೆ ಇವರಿಗೆ ತೊಂದರೆ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಯ ಏನು ಗರಿ ಅಂಗಿ ಹಾಕ್ಕೊಂಡು ಬಿಳೆ ಟೊಪ್ಪಿ ಹಾಕ್ಕೊಂಡು ಓಡಾಡೋ ಜನ ಇದ್ದಾರಲ್ಲ, ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ, ಇನ್ಮೇಲೆ ಸಿಗೋದಿಲ್ಲ. ಇದು ಮಲ್ಟಿ ಟೈರ್ ಗ್ರಿವನ್ಸ್ ಸಿಸ್ಟಮ್ ವಿತ್ ಎ ಫಿಕ್ಸ್ಡ್ ಟೈಮ್ ಲೈನ್. ಗ್ರಿವನ್ಸಸ್ ಇದ್ರೆ ಮಲ್ಟಿ ಟೈರ್ ಗ್ರಿವನ್ಸಸ್ ಸಿಸ್ಟಮ್ ವಿತ್ ಎ ಫಿಕ್ಸ್ಡ್ ಟೈಮ್ ಲೈನ್. ಇಷ್ಟು ತಿಂಗಳದಾಗ ಅದು ಗ್ರಿವನ್ಸಸ್ ಬಗೆಹರಿಸಬೇಕು, ಎನ್ಕ್ವೈರಿ ಆಗ್ಬೇಕು. ಕಾನೂನುಗಳು ಪ್ರಯೋಜನ ಅದ. ಯಾರೇ ಕೋರ್ಟ್ ಹೋದ್ರೆ ಆಫೀಸರ್ ಸಂಬಂಧಿಸಿದವನ್ ಶಿಕ್ಷೆ ಆಗ್ತದ ಅಥವಾ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಹೋಗಿ ಶಿಕ್ಷೆ ಆಗ್ತದ. ವಾಟ್ ನಾನ್ಸೆನ್ಸ್ ಯು ಪೀಪಲ್ ಆರ್ ಸ್ಪೀಕಿಂಗ್. ಹಿಂಗಾಗಿ ಅಹವಾಲು ಸ್ವೀಕಾರದಿಂದ ಹಿಡಿದು ಅಹವಾಲು ಪರಿಹಾರದ ಅಂತರವರೆಗೆ ಪಾರದರ್ಶಕತೆಯನ್ನು ಇದ್ರೊಳಗೆ ತಂದಿದೆ. ಈಗ ಐ ಆಮ್ ಕಮಿಂಗ್ ಟು ದಿ ಯಾವ್ಯಾವ ಎಲ್ಲೆಲ್ಲಿ ಏನೇನಾಗಿತ್ತು ಒಟ್ಟು ಓವರ್ ಆಲ್ ಕೆಲವು ರಾಜ್ಯದ ಎಕ್ಸಾಂಪಲ್ ಹೇಳ್ತೇನೆ ನಾನು. ಇದು ಇಂಗ್ಲೀಷ್ದಲ್ಲಿದೆ, ಇಂಗ್ಲೀಷ್ದಲ್ಲಿ ಓದ್ತೀನಿ, ಕನ್ನಡದಲ್ಲೂ ಹೇಳ್ತೇನೆ. ಆಮೇಲೆ ಸೀರಿಯಸ್ ಇರ್ರೆಗ್ಯುಲಾರಿಟೀಸ್ ಇನ್ ಇಂಪ್ಲಿಮೆಂಟೇಷನ್. ಯಾರು ಹೇಳಿದ್ದು? ಇದು ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಟೈಮ್ದಲ್ಲಿ, ನಮ್ಮ ಬರೀ BJP ಟೈಮ್ದಲ್ಲ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಏಜೆನ್ಸಿಗಳು ಚೆಕ್ ಮಾಡಿ ಹಿಡಿದದ್ದು. ಸೀರಿಯಸ್ ಇರ್ರೆಗ್ಯುಲಾರಿಟೀಸ್ ಇನ್ ಇಂಪ್ಲಿಮೆಂಟೇಷನ್ ಇನ್ವೆಸ್ಟಿಗೇಷನ್ ಇನ್ 19 districts ಆಫ್ ವೆಸ್ಟ್ ಬೆಂಗಾಲ್ ರಿವೀಲ್ಡ್ ನಾನ್ ಎಕ್ಸಿಸ್ಟೆಂಟ್ ವರ್ಕ ಇಲ್ಲಲ್ಲೇ ಇವ್ರು ತೋರ್ಸ್ಯಾರ. ಹಂಗ ದೇರ್ ಆರ್ ನೋ ವರ್ಕ್ಸ್. ಪ್ರೊಸೀಜರಲ್ ವೈಲೇಷನ್ಸ್ ಯಾವ ಬೇಕಾದವ್ ಕೊಟ್ಟರು ಬಿಟ್ರು. ಮಿಸ್ಯೂಸ್ ಆಫ್ ಫಂಡ್ಸ್ ರಿಸಲ್ಟಿಂಗ್ ದಿ ಫ್ರೀಸ್ ಆನ್ ದಿ ಪ್ರೋಗ್ರಾಮ್ ಇನ್ ದಿ ಸ್ಟೇಟ್. ಹಿಂಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಬಂದ್ ಮಾಡ್ಯಾರ. ಈಗ ಅದನ್ನು ಕೆಲಸಗಳು ಇರಲಿಲ್ಲ ಬೆಂಗಾಲ್ದಾಗ. ಎಷ್ಟು 19 ಜಿಲ್ಲಾದಾಗ ಪ್ರೊಸೀಜರ್ ವೈಲೇಷನ್ನು, ಮಿಸ್ಯೂಸ್ ಆಫ್ ಫಂಡ್ಸ್. ಡ್ಯೂರಿಂಗ್ monitoring of 23 states in 25-26, it was found that many projects either did not exist, ಎಷ್ಟೋ ಪ್ರಾಜೆಕ್ಟ್ಗಳು ಎಕ್ಸಿಸ್ಟೆನ್ಸ್ದಲ್ಲೇ ಇಲ್ಲ ಆನ್ ಸೈಟ್, or did not match with the expenditure incurred. ಎಕ್ಸ್ಪೆಂಡಿಚರ್ ಆದದ್ದಕ್ಕೂ ಮತ್ತು ಇರೋದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಬೇಕಾದ ಮನಸ್ಸಿಗೆ ಬಂದಂಗೆ ಮಾಡ್ಯಾರ. ಮಷಿನ್ಸ್ ಯೂಸ್ ಮಾಡ್ಯಾರಂತ ಅಲ್ಲಿ ಫಲಾನುಭವಿಗಳು ಅಂತ ಏನು ಜಾಬ್ ಕಾರ್ಡ್ ಅವ್ರು ಅಲ್ಲಿ ಹೇಳ್ಯಾರ. ಸಿಸ್ಟಮ್ ಫಾರ್ ರೆಕಾರ್ಡಿಂಗ್ ಅಟೆಂಡೆನ್ಸ್, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ವಾಸ್ ಲಾರ್ಜಲಿ ಬೈಪಾಸ್. ಅದು ಇದ್ರೂ ಸಹಿತ ಅದನ್ನು ಮಾಡಿರಲಿಲ್ಲ. ಒಂದೇ ವರ್ಷದಲ್ಲಿ 200 ಕೋಟಿ ರೂಪಾಯಿ ವೆಸ್ಟ್ ಬೆಂಗಾಲ್ದಲ್ಲಿ ಮಿಸ್ಅಪ್ರಾಪ್ರೇಷನ್ ಆಗಿದೆ. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ? AI ಬೇಸ್ಡ್ ಫ್ರಾಡ್ ಡಿಟೆಕ್ಷನ್ ಸಿಸ್ಟಮ್. ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳಬೇಕಾದ್ರೆ ಬ್ಯಾನಿ ಬಂದದ್ದು ಇಲ್ಲೇ, ಬ್ಯಾನಿ ಬಂದದ್ದು ಇಲ್ಲೇ, ಹೊಟ್ಟೆ ನೋವು ಆಗ್ತಾ ಇರೋದು ಇಲ್ಲೇ. AI ಬೇಸ್ಡ್ ಫ್ರಾಡ್ ಡಿಟೆಕ್ಷನ್. ಫ್ರಾಡ್ ಆದರೆ ಇಮಿಡಿಯೇಟ್ ಗೊತ್ತಾಗ್ತದೆ. AI ಬೇಸ್ಡ್ ಫ್ರಾಡ್ ಡಿಟೆಕ್ಷನ್. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸ್ಟೀರಿಂಗ್ ಕಮಿಟಿ ಓವರ್ಸೈಟ್. ಫೋಕಸ್ ಫಾರ್ ಕೀ ವರ್ಟಿಕಲ್ ಫಾರ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ದಾಗ ಗ್ರಾಮದಲ್ಲೇ ಡೆವಲಪ್ಮೆಂಟ್ ಆಗಲಿಕ್ಕೆ ಒಂದು ಕೀ ಡೆವಲಪ್ಮೆಂಟ್. ಎನ್ಹಾನ್ಸ್ಡ್ ಮಾನಿಟರಿಂಗ್ ರೋಲ್ ಆಫ್ ಪಂಚಾಯತ್ಸ್. ಪಂಚಾಯತ್ಸ್ಗೂ ಮಾನಿಟರಿಂಗ್ ರೋಲು ಕೊಟ್ಟಿವಿ. ಅವ್ರು ಮಾಡಲಿಲ್ಲ ಅಂದರೆ ಜವಾಬ್ದಾರಿನ ಫಿಕ್ಸ್ ಮಾಡಿವಿ. GPS ಮತ್ತು ಮೊಬೈಲ್ ಬೇಸ್ಡ್ ಮಾನಿಟರಿಂಗ್. ರಿಯಲ್ ಟೈಮ್ MIS ಡ್ಯಾಶ್ಬೋರ್ಡ್. ವೀಕ್ಲಿ ಪಬ್ಲಿಕ್ ಡಿಸ್ಕ್ಲೋಸರ್. ಪ್ರತಿ ವಾರ ಎಷ್ಟು ಕೆಲಸ ಆತ ಡಿಸ್ಕ್ಲೋಸ್ ಮಾಡು. ಏನು ಬೇಕಪ್ಪ ನಿಮಗೆ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇನ್ನು ಇದರ ಮುಂದುವರೆದ ಭಾಗ, ವುಮೆನ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಹೇಳಿದ್ದೆ. ಆಧಾರ್ ಸೀಡ್ 76 ಲಕ್ಷ ಇತ್ತು ಇವ್ರ ಕಾಲದಾಗ 14 ತನಕ. ಈಗ 12.11 ಕೋಟಿ ಮಾಡಿವಿ ನಾವು. ಯಾರು ಬರ್ತಾರೋ ಅವ್ರಿಗೆ ಕೆಲಸ ಕೊಡ್ತೀವಿ. ವರ್ಕರ್ಸ್ ಕವರ್ಡ್ ಅಂಡರ್ ABPS ಅದು 0 ಇತ್ತು. ಜಿಯೋ ಟ್ಯಾಗ್ಡ್ ಅಸೆಟ್ಸ್ 0. ಇಲೆಕ್ಟ್ರಾನಿಕ್ ಪೇಮೆಂಟ್ಸ್
ಡಿಜಿಟಲ್ ಇಂಡಿಯಾದಂಥ ವ್ಯವಸ್ಥೆ ಬಂದ ನಂತರ ನಾವು 99% ಮಾಡಿದ್ವಿ, ಇವ್ರು 37%. ದುಡ್ಡು ಹಂಗೆ ಕೊಡೋರು ಕೈಯಾಗ, ಯಾರು ತೊಗೊಂಡು ಹೋಗ್ತಿದ್ರು. ಆ್ಯಂಡ್ ಆ ಕಾರಣದಿಂದ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎರಡೂ ಇರಬೇಕು. ನಾವು ನಮ್ಮ ಬಜೆಟ್ ಜಾಸ್ತಿ ಮಾಡ್ತೀವಿ 125 ದಿವಸಕ್ಕೆ. ಮೊದಲು 25% ಇದರಲ್ಲಿ ಮೆಟೀರಿಯಲ್ ಕಾಂಪೋನೆಂಟ್ನಲ್ಲಿ ಕೊಡ್ತಾ ಇದ್ರು. ಅದಕ್ಕೆ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಸ್ಟ್ರಾಂಗರ್ ಇನ್ಸೆಂಟಿವ್ ಟು ಪ್ರಿವೆಂಟ್ ಮಿಸ್ಯೂಸ್. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜಾಸ್ತಿ ದುಡ್ಡು ಸಿಗ್ತದೆ. ಇದ್ರಾಗ ರೀಜನ್ ಸ್ಪೆಸಿಫಿಕ್ ಪ್ಲಾನಿಂಗ್, ಆ ಕ್ಷೇತ್ರದಲ್ಲಿ ಏನು ಬೇಕೋ ಅದು ನೀರಿನ ಅವಶ್ಯಕತೆ ಜಾಸ್ತಿ ಇದೆನೋ, ಸ್ಯಾನಿಟೇಷನ್ ಅವಶ್ಯಕತೆ ಜಾಸ್ತಿ ಇದೆನೋ, ಮತ್ತೇನೇನು ಅಲ್ಲಿ ಅವಶ್ಯಕತೆ ಜಾಸ್ತಿ ಇದೆ, ಅದ್ರ ಮೇಲೆ ಗ್ರಾಮ ಪಂಚಾಯಿತಿಗಳಿಗೆ ಪ್ಲಾನ್ ಮಾಡಲಿಕ್ಕೆ ವಿಶೇಷ ಅಧಿಕಾರ. ಸೆಂಟ್ರು, ಸ್ಟೇಟು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸೆಂಟರ್ ಸೆಟ್ ದ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ನಾರ್ಮ್ಸ್ ವೈಲ್ ದಿ ಸ್ಟೇಟ್ ಎಕ್ಸಿಕ್ಯೂಟ್ ದಿ ಪ್ರೋಗ್ರಾಮ್ ವಿತ್ ದಿ ಡಿಫೈನ್ಡ್ ಅಕೌಂಟಬಿಲಿಟಿ. ಇಂಪ್ರೂವ್ಡ್ ಔಟ್ಕಮ್ಸ್, ಇದರಿಂದ ಓವರ್ ಆಲ್ ಔಟ್ಕಮ್ ಇಂಪ್ರೂವ್ ಆಗ್ತದೆ. ಸೊ ಈ ಎಲ್ಲ ಯೋಜನೆಗಳನ್ನು ನಾವು ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಮೂಲಕ ಮಾಡಿದ್ದೇವೆ. ದೇಶದ IMF ಪ್ರಕಾರ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದರ ರಿಪೋರ್ಟ್, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್, ನೀತಿ ಆಯೋಗದ ರಿಪೋರ್ಟ್, ನಮ್ಮ ಓವರಾಲ್ ದೇಶದಲ್ಲಿನ ಬಡತನ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ ಬಿಕಾಸ್ ಆಫ್ ದಿ ವೇರಿಯಸ್ ಸ್ಕೀಮ್ಸ್. ಇಟ್ ಇದೆ. ಅದರರ್ಥ ದೇಶದಲ್ಲಿ ಭಾರಿ ಬದಲಾವಣೆ ಎಕ್ದಮ್ ನಂದನವನಾಗಿದೆ ಅಂತ ಹೇಳೋದಿಲ್ಲ. ಸ್ಟಿಲ್ ವಿ ನೀಡ್ ಟು ಡೂ ಲಾಟ್. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಕ್ಕೆ ನೀರಾವರಿ ಬೇಕು, ಅದಕ್ಕೆ ಒಳ್ಳೆ ವಿದ್ಯುತ್ ಅವಶ್ಯಕತೆ ಬೇಕು. ಈ ಥರದ ಅನೇಕ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ವಿಶೇಷವಾದಂಥ ಒಂದು ಯೋಜನೆಯನ್ನು ಈ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ. ಇದನ್ನು ಕಾಂಗ್ರೆಸ್ ಪಾರ್ಟಿಗೆ ಸಹನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಹಿಂಗೆ ಮುಂದುವರಿಬೇಕು, ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ತಿಳ್ಕೊಂಡು ಜಗತ್ತಿನ ಮುಂದೆ ನಾವು ಹಿಂಗೆ ಅಡ್ಡಾಡಬೇಕು. ಇವರ ಮಧ್ಯವರ್ತಿಗಳು ಇವರು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ಕಾಂಗ್ರೆಸ್ಗೆ ಪಾರದರ್ಶಕ ಕಾರ್ಮಿಕ ವ್ಯವಸ್ಥೆ ಬೇಡನ? ಭ್ರಷ್ಟಾಚಾರದ ಬೇಕಾ ನಿಮ್ಗೆ? ರಾಜೀವ್ ಗಾಂಧಿ ಹೇಳಿದ್ದಲ್ಲ, 100 ರೂಪಾಯಿನ ದಿಲ್ಲಿಯಿಂದ ಹಾಕಿದ್ರೆ 15 ರೂಪಾಯಿ ಹೋಗಿ ಹಳ್ಳಿಗೆ ತಲುಪ್ತಂತ. ಅದೇ ಬೇಕಾ ನಿಮ್ಗೆ? ಗ್ರಾಮ ಸಭಾಗಳ ಸೋಷಿಯಲ್ ಆಡಿಟ್ನಲ್ಲಿ 10,51,000 ದೂರುಗಳು ಬಂದವು. ನಮಗೆ ಕೂಲಿ ಸಿಕ್ಕಿಲ್ಲ, ನಮ್ಮಲ್ಲಿ ಕೆಲಸ ಆಗಿಲ್ಲ, ದುಡ್ಡು ಹೊಡೆದಿದ್ದಾರೆ. ಇದನ್ನು GPS ಟ್ಯಾಗ್ ಮಾಡಿದ್ರೆ, ಜಿಯೋ ಟ್ಯಾಗಿಂಗ್ ಮಾಡಿದ್ರೆ, ಮೊಬೈಲ್ ಟ್ರ್ಯಾಕಿಂಗ್ ಮಾಡಿದ್ರೆ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? 10,51,000 ದೂರುಗಳು 1-2 ವರ್ಷ 3 ವರ್ಷದಾಗ ನಾ ಹೇಳ್ತಾ ಇರೋದು. 14 ವರ್ಷದ 20 ವರ್ಷ ತೊಗೊಂಡ್ರೆ ಭಾಳ ಅದ. ಈ 3 ಇಯರ್ಸ್ ನಾ ಡಿಟೇಲ್ ಹೇಳ್ತಾ ಇರೋದು. ಅದು ನಮ್ಮ ದೇಶದಾಗ ದುರ್ದೈತ ದೂರು ಕೊಡೋರು ಕಮ್ಮಿ. ಅಂಥದ್ರಾಗ 10 ಲಕ್ಷ ಬಂದದು. ಹಳೆ ಕಲ್ಲು ಹೊಸ ಬಿಲ್ ಇದೆಲ್ಲ ಕಡೆ ನಡೆದೈತೆ. ಹಾಗಾಗಿ ಹಣ ಲಪಟಾಯಿಸುವ ಆಮೇಲಿಂದ 80 ವರ್ಷದ ಕಾರ್ಮಿಕರು ಅವ್ರ ಹೆಸರಲ್ಲಿ ದುಡ್ಡು ಹಾಕ್ಯಾರ. ನಮ್ಮಲ್ಲಿ ಒಬ್ಬ ಸ್ಟಾಫ್ ಇದ್ದಾನ, ನಾ ಲಾಸ್ಟ್ ಟೈಮು ಹೇಳಿದ್ದಿದ್ದು ಉದಾಹರಣೆ. ಅವನ ತಾಯಿ ಹಳ್ಳಿಯೊಳಗಿರ್ತಾರೆ, ಅವ್ರ ಹೆಸರಲ್ಲೇ ಒಂದು ಮನೆ, ಅವ್ರ ಹರಿಜನರು ಅಂತ ಹೇಳೋ ಉದ್ದೇಶ ಅವರಿಗೆ 100 ದಿವಸಗಳ ಕಾಲ ಇದು ಸಿಗ್ತದೆ ಅಂತ ಹೇಳಲಿಕ್ಕೆ ಅಷ್ಟ, ಬೇರೆ ಉದ್ದೇಶ ಏನಿಲ್ಲ. 100 ದಿವಸಗಳ ಕಾಲ ಅವರಿಗೆ ಈ ನರೇಗಾದಲ್ಲಿ ಕೊಡಬೇಕು. ನಮ್ಮಲ್ಲಿ ಸ್ಟಾಫ್ ನನ್ನ ಜೊತೆಗೆ ಇರ್ತಾನೆ, ಇಲ್ಲೇ ಇರ್ತಾನೆ, ಎಲ್ಲೋ ಹೊರಗಡೆ ಇರಬೇಕು.
ನಾನು ಕೇಳಿದೇನೋ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನಿಮ್ಮವು ಬಂದು ಮನಿನೂ ಕೊಟ್ಟರೆ 100 ದಿವಸದ ಕೂಲಿ ಕಾರ್ಮಿಕರನ್ನು ಒದಗಿಸ್ತಾರಲ್ಲ ಅಂತ. ಅವ್ನು ನಾನು ಮುಂದೆ ಫೋನ್ ಮಾಡಿದ, ಯಾರು ಕೊಟ್ಟಾರೇನು ಕೂಲಿ ಅಂತ. ಯಾರು ಬಂದಿಲ್ಲಪ್ಪ, ನಾನು ಒಂದು 4 ಮಂದಿನ ತೊಗೊಂಡು ಕಟ್ಕೊಂಡಿನಿ ಅಂತ ಹೇಳಿದ್ಲಕ್ಕೆ ಹೆಣ್ಮಗಳು. ಆಮೇಲೆ ಅಲ್ಲಿ ನೋಡಿದ್ರೆ ಅಂಥ 50 ಉದಾಹರಣೆ ಸಿಕ್ತು. ಸಿದ್ದರಾಮಯ್ಯ ಸರ್ಕಾರ ಇತ್ತು, ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ. ಇಂಥ 1000 ಉದಾಹರಣೆಗಳವ. ಯು ಡೋಂಟ್ ವಾಂಟ್ ಟು ಇಂಪ್ರೂವ್ ದಿಸ್? ಇದೇ ಭ್ರಷ್ಟಾಚಾರ ಬೇಕು ನಿಮಗೆ? ರಾಹುಲ್ ಗಾಂಧಿಗೆ ಒಂದು ಬುದ್ಧಿ ಇಲ್ಲ, ಸಿದ್ದರಾಮಯ್ಯ ನಿಮಗೆ ಬುದ್ಧಿ ಬೇಡ? ಅಟ್ಲೀಸ್ಟ್ ನೀವು ಒಂದು ಪಬ್ಲಿಕ್ ಲೈಫ್ದಾಗ 13 ಬಜೆಟ್ ಮಂಡಿಸಿ ದೇವರಾಜ ಅರಸರ ಹೆಸರು ಹೇಳಿದ್ರೆ ಆಗೋದಿಲ್ಲ. ದೇವರಾಜ ಅರಸರು ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಸ್ವಂತ ಬಲದ ಮೇಲೆ ಹೋರಾಟ ಮಾಡಿದ್ರೆ ಅದನ್ನು ನೀವು ಮಾಡ್ಬೇಕು. ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತು ಅವ್ರು ಹೇಳಿದ್ ಮಾಡ್ಲಿಕ್ಕೆ ನೀವು ಇಲ್ಲೇ. ಹಾಗಾಗಿ ಇದನ್ನು ಸಂಪೂರ್ಣವಾದಂಥ ಒಂದು ಮಿಥನ್ನು, ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಯಿತು, ಜನ ಜಾಗೃತಿಯನ್ನು ಮಾಡ್ತದೆ. ನಮ್ಮ ಪಾರ್ಟಿ ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಂತೆ ಎಲ್ಲೆಲ್ಲಿ ಈ ರೀತಿ ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾರೆ, ಅಲ್ಲೇ ನಾವು ಅತ್ಯಂತ ಕಟಿಬದ್ಧವಾಗಿ ಇದರ ವಿರುದ್ಧ ನಾವು ಕೂಡ ಜನರಿಗೆ ಒಳ್ಳೆಯ ಸರಿಯಾದನ್ನು ತಿಳಿಸುವುದು ಮತ್ತು ಈ ಸರ್ಕಾರದ ವಿರುದ್ಧ ಆಂದೋಲನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡನೇದಾಗಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ನಿನ್ನೆ. ಒಂದು ಕಡೆ ಕಮಿಷನರು ಹೇಳ್ತಾರೆ ಆಗಿರೋದೇನು ಘಟನೆ, SIR ಇದೆ ಚುನಾವಣಾ ಆಯೋಗದ ಒಂದು ಅಧಿಕೃತ ಡ್ಯೂಟಿ. ಅಲ್ಲಿ ಒಬ್ಬರು BLO ಈ ಕಾಂಗ್ರೆಸ್ ಕಾರ್ಪೊರೇಟರ್ ಜಾಗಕ್ಕೆ ಮ್ಯಾಪಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. BLOಗಳು ಅನೇಕ ಸಂಗತಿಗಳು ಅವರಿಗೆ ದಾರಿ ಗೊತ್ತಿರೋದಿಲ್ಲ. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿಯ BLA 2ಗಳಿಗೆ ಅವ್ರು ಇನ್ಫಾರ್ಮ್ ಮಾಡಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದೆ. ದರ್ ಇಸ್ ಎ ಪ್ರೊವಿಷನ್ ಇನ್ ದಿಸ್. ಅವ್ರು ಕರ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ಸಿನ BLA ಇಲ್ಲ, ಕಾಂಗ್ರೆಸ್ಸಿನ BLA 2 ಇಲ್ಲ ಅಂತಂದ್ರೆ ಅದು ನಮ್ಮ ಮಿಸ್ಟೇಕ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಬಂದು ಹಲ್ಲೆ ಮಾಡ್ತಾರೆ ಅವ್ರವ್ರ ಬೆಂಬಲಿಗರು. ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು. ಆನಂತರ ಆ ಮ್ಯಾಪಿಂಗು ವ್ಯಾಪಕವಾಗಿ ಶುರು ಆಯ್ತು ಅಂತ ತಿಳ್ಕೊಂಡು ಇವರೇನೋ BLA 2 ಇದರಲ್ಲಿ ನಮ್ಮ ಕಾರ್ಯಕರ್ತರು, ಲೇಡಿ ಕಾರ್ಯಕರ್ತರ ಹೆಸರೇನು ಮರ್ಯಾದ ಅನ್ನವ, ಅವ BLA 2 ಅವ, ಅವ್ರ ತಂಗಿ ಸುಜಾತ ಹಂಡೆ, ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಲ್ಲ. ಅವ್ರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೋತಾರೆ. ಆಮೇಲಿಂದ ಎಂಥ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ, ಇದು ಒಳ್ಳೇದಲ್ಲ ಅಂತ ಹೇಳ. ನಾವೇನು ನಿಮ್ಗೆ ಅಲ್ಲಿದ್ದಂಥ MLAನೋ ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ. ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಾನೊಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ. ಬಳ್ಳಾರಿಯಲ್ಲೂ ಇದೇ ರೀತಿ, ವಾಟ್ ಎವರ್ ಇಟ್ ಈಸ್, ಬಳ್ಳಾರಿಯಲ್ಲಿ ತಪ್ಪು ಯಾರ್ದಾಗಿದೆ ಸರಿ ಯಾರ್ದಾಗಿದೆ ನೋಡ್ಬೇಕು. ಐ ಆಮ್ ನಾಟ್ ಟೆಲಿಂಗ್ ನಾನು ಹಿಂಗೆ ಅದ್ರ ಪರವಾಗಿ ನಾನು ಯಾವತ್ತೂ ಏನೂ ಹೇಳಿಲ್ಲ. ಅವತ್ತು ಹೇಳಿದ್ದು ಕಾನೂನು ಪ್ರಕಾರವಾಗಿ ಎಲ್ಲಿ ಹಾಕಬೇಕಾಗಿತ್ತು ಫ್ಲೆಕ್ಸು, ಅದನ್ನು ನೋಡಬೇಕಾಗಿತ್ತು. ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದಂತ ಅವಳ ಬಟ್ಟೆ ಬಿಚ್ಚಿದ್ದು ನಿಮ್ಮ ಮುಂದೆ ಉರುಳಕೋತಾಳೆ, ನೋಡ್ಕೊತ ಕೊಡ್ತೀರಿ ನೀವು. ಮತ್ತು ಈ ಪೊಲೀಸರ ಬಿಹೇವಿಯರ್, ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಆಫೀಸರ್ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ. ಬಿಹೇವಿಯರ್ ಏನಿರುತ್ತೆ, ರಾತೋರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಳ್ಳಿ ಹೇಳ್ಕೊಂಬಂದಾರ. ಅದ ಅವ್ರ ಮೇಲೆ ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ ತೊಗೊಂಡಿಲ್ಲ, ಅರೆಸ್ಟು ಮಾಡಿಲ್ಲ. ಮತ್ತು ಈಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಲು, ಅವಳೇ ಶೂಟಿಂಗ್ ಮಾಡಿಕೊಂಡ್ಲು, ಏನು ಸೆಲ್ಫಿ ಮಾಡ್ಕೊಂಡ್ಲ, ಮತ್ತು ಅವರಿಗೆ ಕಡದ್ಲು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ. ಎಲ್ಲಿದೆ ಸರ್ಟಿಫಿಕೇಟ್? ಟೆಸ್ಟ್ ಎಲ್ಲಿ ಮಾಡಿಸಿದ್ದೀರಿ? ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ? ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೀನಿ, ದಾದಾಗಿರಿ ನಡೆಯುವುದಿಲ್ಲ. ಇದು ಸರ್ಕಾರ ಒಂದೇ ಇರೋದಿಲ್ಲ, ಭಾಳ ಬದಲಾವಣೆ ಆಗ್ತಾ ಇದ್ದಾವೆ. ಇಡೀ ದೇಶದಾಗ ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ BJP ಬರ್ತಾರೆ, ಕಾಂಗ್ರೆಸ್ ಎಂದೂ ರಿಪೀಟ್ ಆಗಿಲ್ಲ. 2028ಕ್ಕೆ ನಾವು ಬರ್ತೀವಿ.
ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾತೋರಾತ ಹೆಣ್ಮಗಳ ರಾತ್ರಿ 3 ಗಂಟೆ ಕರೆದಾರ, ಅಲ್ಲಿ ಆ ಟೈಮ್ದಾಗ ರಾತ್ರಿ 3 ಗಂಟೆಗೆ ಆ ಲೇಡಿನ ಕರೆದಾರ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ. ಏನಿದೆ ಉದ್ಯೋಗ ನಿಮ್ದು? SIR ಮಾಡ್ರಿ ಅಂದ್ರೆ FIR ಮಾಡ್ತೀರಿ ನೀವು. ನಿಮ್ಗೆ ಮಾಡ್ಲಿಕ್ಕೆ ಹೇಳಿದ್ದು SIR ಕನ್ಫ್ಯೂಸ್ ಆಗಿರ್ಬೇಕು ಅಲ್ಲಿ ಪೊಲೀಸ್ ಕಮಿಷನರ್ಗೆ. FIR ಮಾಡಂತ ಹೇಳ್ಯಾರ ಅಂತ ತಿಳ್ಕೊಂಡಿರ್ಬೇಕು ಅವ್ರು, ಇಲೆಕ್ಷನ್ ಕಮಿಷನ್ದವ್ರು. ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇರೋದಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ. ಅವ್ರ ಮೇಲೆ ಕೇಸ್ ಇದೆ, ಅವ್ರ ಮೇಲೆ ಕೇಸ್ ಇದ್ರೆ ಅದು ಕೇಸ್ ಅದರ ಪಾಡಿಗೆ ನಡೀತಿತ್ತದು. ನೀವು ಹೊಸದಾಗಿ 4 ಕೇಸ್ ಯಾಕೆ ಮಾಡಿದ್ರಿ? ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡ, ಮತ್ತು ಇವ್ರು ಕೊಂಟದ ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ? ಮಹೇಶ್ ತೆಂಗಿನಕಾಯಿ ಅಲ್ಲೇ ಇದ್ದರು ನಿನ್ನೆ. ಒಂದು ರೀತಿಯಲ್ಲಿ ತುಷ್ಟೀಕರಣ, SIR ಭಯ, ಅಧಿಕಾರ ಕಳ್ಕೊಳ್ತೇವೆ ಅನ್ನುವಂಥ ಭಯ, ಹಣ ಮಾಡಲಿಕ್ಕೆ ಸಿಗುವುದಿಲ್ಲ ಅನ್ನುವಂಥ ಭಯದಿಂದಾಗಿ ನರೇಗಾದನ್ನು ನಾವು ಚೇಂಜ್ ಮಾಡಿದ್ದನ್ನು, ವ್ಯವಸ್ಥೆಯನ್ನು ಚೇಂಜ್ ಮಾಡಿದ್ದನ್ನು VBG ರಾಮ್ಜಿಯ ವಿರೋಧ. ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. 12 ಲಕ್ಷ ಕೋಟಿ UPA ಅವಧಿ ಅಂತ ಹೇಳಿದ್ರೆ ಯಾವ ಅವಧಿ? 2004ರಿಂದ 2014 ಇದನ್ನು ಲೋಕಸಭೆ ಒಳಗೆ ಹೇಳಿದ್ದೀವಿ ನಾವು. ನೀವು ಕ್ಯಾನ್ ಗೋ ಥ್ರೂ ದಿ ರೆಕಾರ್ಡ್ಸ್. ಕರ್ನಾಟಕದೇನಿದೆ ಸರ್? ನೀವು 200 ಕೋಟಿ ರೂಪಾಯಿ ಹೇಳಿದ್ರೆ ವೆಸ್ಟ್ ಬೆಂಗಾಲ್. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ರೆಕಾರ್ಡ್ ಇದೆ. ವಿ ವಿಲ್ ಸೆಂಡ್ ಯು ಆಲ್ ಡೀಟೇಲ್ಸ್. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ, ಎಷ್ಟೆಷ್ಟು ಮಿಸ್ಯೂಸ್ ಆಗಿದೆ, ಮಿಸ್ಅಪ್ರಾಪರೇಷನ್ ಆಗಿದೆ. ಸೋಷಿಯಲ್ ಆಡಿಟ್ದಲ್ಲಿ 10,53,000 ದೂರು ಬಂದಿದ್ದಾವೆ. ಅದರಲ್ಲಿ ಕರ್ನಾಟಕದ ಎಷ್ಟಿದೆ ಎಲ್ಲ ಇದೆ. ನಿಮಗೆ ನಾನು ಒಂದು ಹ್ಯಾಂಡ್ಔಟ್ ಮಾಡಿ ಬೈ ಈವ್ನಿಂಗ್ ಕರ್ನಾಟಕದ ನಾನು ಕಟ್ತೀನಿ. ನಿಮ್ಗೆ ಒಂದು 5 o'clock ತನಕ ಎಲ್ಲರೂ ಕಳಿಸ್ಕೊಡೋದು. Whatever it is, I am not talking about BJP Congress. It is not the question of Congress or BJP. It is the question of ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರದಿಂದ 100% ದುಡ್ಡು ಬಂದು ಮನಮಾನೆ ಮಾಡುವಂಥದ್ದು, ಡಿಮಾಂಡ್ ಡ್ರಿವನ್ ವಿದ್ಯುತ್ ಇಟ್ಕೊಂಡು ಅದನ್ನು ಟಾರ್ಗೆಟ್ ಡ್ರಿವನ್ ಮಾಡಿ ಕೆಲಸಗಳು ಇರಲಾರದೆ ವ್ಯವಸ್ಥೆಯನ್ನು ಕೆಡಿಸಿದ್ದು. ಐ ಆಮ್ ನಾಟ್ ಟಾಕಿಂಗ್ BJP ಇತ್ತಾ ಇಲ್ಲ, ಐ ಡೋಂಟ್ ನೋ. ವಿತೌಟ್ ನೋಯಿಂಗ್ ಐ ಆಮ್ ನಾಟ್ ಸ್ಪೀಕಿಂಗ್. ಬಟ್ ಇಫ್ ಇಟ್ ಈಸ್ ವಿಚ್ ಎವರ್ ಗೌರ್ಮೆಂಟ್, ಯಾವುದೇ ಸರ್ಕಾರ ಇದ್ದರೂ ಮಾಡಿದ್ರೆ, ಯಾವುದೇ ಸರ್ಕಾರಿ ವ್ಯವಸ್ಥೆ ಒಳಗೆ ಏನಾಗಿದ್ರು ಇದನ್ನು ಸರಿ ಮಾಡ್ಲಿಕ್ಕೆ ನಾವು ಒಂದು ಹೊಸ ವ್ಯವಸ್ಥೆ ತಂದಿದ್ದೀವಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇದು ರೀಸೆಂಟ್ರೈಸೇಷನ್ಗೆ ಅಪೋಸ್ ಆಗುತ್ತೆ. ಕಾರ್ಪೊರೇಟ್ ಕಂಪನಿಗೆ ನೀವು ಸಹಾಯ ಮಾಡೋದು ಯಾವ್ದು ಕಾರ್ಪೊರೇಟ್ ಕಂಪನಿ? ಅಲ್ಲಿ ಕಾರ್ಪೊರೇಟ್ ಕಂಪನಿ ಬಂದು ಮಾಡ್ತಾವಂತ. ಇವ್ರೇನು ಇವ್ರ ಕಾಲದಲ್ಲಿ ಮೊನ್ನೆ ಕೇರಳದಲ್ಲಿ, ರಾಜಸ್ಥಾನದಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಕೊಟ್ಟಿದ್ದಾರಲ್ಲ, ಇವ್ರ ಗೆಲೋಟ್ ಕಾಲದಲ್ಲಿ ಆ ಎಲ್ಲ ಕಂಪ್ನಿಗಳಿಗೆ ಬಂದು ಇಲ್ಲಿ ಕೊಡ್ತಾರಂತ ಸಿದ್ದರಾಮಯ್ಯನವ್ರ ಕೆಲಸ. ಅವ್ರು 200-300 ರೂಪಾಯಿ ಎಷ್ಟು 370 ಕೂಲಿನೂ ಜಾಸ್ತಿ ಮಾಡಿದ್ದೀವಿ ನಾವು. 370 ರೂಪಾಯಿ ಮಾಡಿದ್ವಿ. 370 ರೂಪಾಯಿ ಕೂಲಿ ತಗೊಳ್ಳೋಕ್ಕೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನು ಕಾರ್ಪೊರೇಟ್ ಕಂಪ್ನಿಗೆ ತೊಗೊಂಬಂದು ಕೊಡ್ತಾರಂತ. ನಾವು ಕೊಡ್ತೀವಿ ಕೆಲಸ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡಬಾರ್ದು. ಇದಕ್ಕೇನು ಹಾಸ್ಯಾಸ್ಪದ. ರಾಹುಲ್ ಗಾಂಧಿ ಗಾಳಿ ಬಿಡೋದು ಅವ್ರಿಗೆ. ಅವ್ರ ಜೊತೆಗೆ ಅಡ್ಡಾಡಿ ಸಹವಾಸ ದೋಷ ಅಂತಾರಲ್ಲ, ಸಹವಾಸ ದೋಷ ಆಗಿದೆ. ರಾಹುಲ್ ಗಾಂಧಿಗತ್ತೆ ಮಾತಾಡ್ತಾರೆ ಅವರು. ನೀವು ಸ್ವಲ್ಪ ಮೆಚ್ಯೂರ್ಡ್ ಅಂತ ಜನ ಭಾವಿಸ್ತಾರೆ. ನೀವು ರಾಹುಲ್ ಗಾಂಧಿ ಜೊತೆ ಕೂತು ಅವ್ರ ಜೊತೆಗೆ ಊಟ ಮಾಡಿ ಅವ್ರ ಜೊತೆಗೆ ಅಡ್ಡಾಡಿ ಅವರಂಗ ಮಾತಾಡೋದು ಶುರು ಮಾಡಿದರೆ ನಿಮ್ಮನ್ನು ಜನ ಇಮ್ಮೆಚ್ಯೂರ್ಡ್, ನಾನ್ ಸೀರಿಯಸ್ ಪೊಲಿಟಿಷಿಯನ್ ಅಂತ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಸರ್, ರಾಜ್ಯದಲ್ಲಿ ಇಷ್ಟೊಂದೆಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಒಂದು ಕಡೆ ಪ್ರತಿಭಟನೆ, ಏನು ಬಳ್ಳಾರಿಯಲ್ಲಿ ಶಾಸಕರ ಮನೆಗಳಲ್ಲಿ, ಇನ್ನೊಂದು ಕಡೆ PDP ಸಭೆಗಳಲ್ಲಿ ನೇರವಾಗಿ BJP ಶಾಸಕರ ಮೇಲೆ ಹಲ್ಲೆ ಮಾಡಿರ್ತಾರೆ. ಸೊ ಈ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದು ಇಷ್ಟಾದ್ರೂ ಕೂಡ BJP ಯಾಕೆ ವಿಪಕ್ಷವಾಗಿ ಯಾವುದೇ ಹೋರಾಟ ಮಾಡ್ತಿಲ್ಲ, ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ? ನೋಡಿ, ಹೋರಾಟಗಳು ನಡೀತಾನೆ ಇದ್ದಾವೆ. ಆದರೆ ಸರ್ಕಾರ ದಪ್ಪು ಚರ್ಮದ್ದಾದಾಗ ಸರ್ಕಾರಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷದವರ ಅಥವಾ ಜನಸಾಮಾನ್ಯರ ಕೂಗು ಕೇಳೋದಿಲ್ಲ. ಹಿಂದೆ ಗುಂಡೂರಾವ್ ಸರ್ಕಾರ ಏನಾಗಿತ್ತು? ಮನ ಬಂದಂತ ಹಿಂಗೆ ನೋಡ್ಕೊಂಡ್ರು, ಜನ ಕಿತ್ತೆಸದ್ರು. ಹೀಗಾಗಿ ಜನಕ್ಕೇನು ನಾವು ಜಾಗೃತಿ ಮಾಡಬೇಕು. ಆ ಆಂದೋಲನ ನಡೀತಾ ಇದೆ. ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನೆಯೊಳಗೆ ವಿಜೇಂದ್ರ ಮತ್ತು ವಿಧಾನ ಪರಿಷತ್ನಲ್ಲಿ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಜನಜಾಗೃತಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಅಧ್ಯಕ್ಷರು ಈಗ ಚರ್ಚೆ ಮಾಡ್ತಾ ಇದ್ದಾರೆ.
ಹುಬ್ಬಳ್ಳಿ ಘಟನೆ ಸಹಿತವಾಗಿ ನಾವು ಹೋರಾಟಕ್ಕೆ ಏನು ತೀರ್ಮಾನ ತೆಗೆದುಕೊಳ್ತೀವಿ. ರಾಜಭವನ ಏನಾದರೂ ಲೋಕಭವನ ಏನಾದರೂ ಕಳ್ತಕ್ಕಂಥದ್ದು ದೂರು ಕೊಡುವಂಥದ್ದು ವಿಲ್ ಸಿ ಇಟ್ ಇಸ್ ನಾಟ್ ಡಿಸೈಡೆಡ್ ಇನ್ ದಿ ಪ್ರೆಸ್ ಕಾನ್ಫರೆನ್ಸ್. ಈಗ ಬಳ್ಳಾರಿ ವಿಚಾರವಾಗಿ ಸಿಬಿಐಗೆ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನೋಡ್ರಿ, CBI ಕೊಡೋ ಅಗತ್ಯತೆ ಇಲ್ಲ ಅಂತಂದ್ರೆ ನಿಮ್ಮ SP ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ, ನಿಮ್ಮ DIG ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಹಾಗಾಗಿ ಮತ್ತು ಅಲ್ಲೇ ನಿಮ್ಮ ಯಾರು ಆರೋಪಿಯ ಸ್ಥಾನದಲ್ಲಿದ್ದಂಥ MLAನ ಮುಖ್ಯಮಂತ್ರಿ ಭೇಟಿ ಮಾಡಿ ಪಕ್ಕಕ್ಕೆ ಕೂಡಿಸ್ಕೊಂಡು ಚೇರಲ್ಲಿ ಮಾತಾಡ್ತಾರೆ. ಯಾವ ಅಧಿಕಾರಿ ಸರಿಯಾಗಿ ಎನ್ಕ್ವೈರಿ ಮಾಡ್ತಾರೆ? ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ DK ಶಿವಕುಮಾರ್ ಸಭೆ ಮಾಡೋದು ಸರಿನಾ? ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಅದು ಒಂದು ಸೀನಿಯಾರಿಟಿ ವಿದಿನ್ ದಿ ಗವರ್ಮೆಂಟ್ ಪಾರ್ಟಿ ಸೀನಿಯಾರಿಟಿ ತೋರಿಸಲಿಕ್ಕೆ ವ್ಯವಸ್ಥೆ ಅಷ್ಟೇ. ಹಿ ನಥಿಂಗ್ ಮೋರ್ ದನ್ ಎನಿ ಮಿನಿಸ್ಟರ್. ಗೃಹ ಮಂತ್ರಿಗಳು ಮಾಡಬೇಕು, ಇಲ್ಲ ಮುಖ್ಯಮಂತ್ರಿಗಳು ಮಾಡಬೇಕು. ಇಟ್ ಈಸ್ ಎ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾಂಗ್ರೆಸ್ ಪಾರ್ಟಿಗೆ ಯಾವತ್ತೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾವತ್ತೂ ಗೌರವನೇ ಇಲ್ಲ, ಯಾವತ್ತೂ ಗೌರವ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ. ನಿಮಗೆ ನೆನಪಿರಬೇಕು, 1951 ಚುನಾವಣೆ ಆಗೋಕ್ಕಿಂತ ಮೊದಲು ನೆಹರು ಅವರು ನಿಮ್ಮ ಮೇಲೆ ಅಂದರೆ ಪ್ರೆಸ್ನವ್ರ ಮೇಲೆ ನಿರ್ಬಂಧ ಹಾಕಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದರಲ್ಲಿ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯೊಳಗೆ. ಅನೇಕರಿಗೆ ಇತಿಹಾಸ ನೆನಪಿಲ್ಲ. DK ಶಿವಕುಮಾರ್ ಇನ್ನೊಂದು ಮಾತು ಹೇಳಿದ್ರು ಸರ್, ಭರತ್ ರೆಡ್ಡಿ ಅವರ ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ರು. ಮೀಟಿಂಗ್ ಮಾಡಿದ್ದಾರೆ. ಓವರಾಲ್ ಆಸ್ಪೆಕ್ಟ್ ಅನ್ನು ನೋಡಿದಾಗ ಅಲ್ಲ, ಕ್ರಿಮಿನಲ್ಗಳ ಜೊತೆಗೆ ನಿಲ್ಲುವುದು ಕಾಂಗ್ರೆಸ್ಸಿನ ಒಂದು ಅತ್ಯಂತ ಸಹಜವಾದಂಥ ಒಂದು ರೂಢಿ ಬಂದು ಅವ್ರದ್ದು. ಯಾವತ್ತೂ ಇವತ್ತೇ ಅಲ್ಲ, ಕ್ರಿಮಿನಲ್ ಜೊತೆಗೆ ನಿಲ್ಲುವುದು ಅವರ ರೂಢಿ ಅವ್ರದ್ದು. ಇಟ್ ಈಸ್ ದಿ ಪ್ರಾಕ್ಟೀಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ದಿ ಹಿಸ್ಟ್ರಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಆ್ಯಂಡ್ ಇಟ್ ಇಸ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಜನಾರ್ದನ್ ಕ್ರಿಮಿನಲ್ ಅಂತ DK ಶಿವಕುಮಾರ್ ಸಿ, ನಾನು ಇವ್ರ ಕ್ರಿಮಿನಲ್ಲೋ ಅವ್ರ ಕ್ರಿಮಿನಲ್ಲೋ ಅನ್ನೋದು ಈ ಘಟನೆ ಬಗ್ಗೆ ಅವ್ರು ಹೇಳಿದ್ದರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ದೇನೆ. ನಾ ಹೇಳ್ತಾ ಇರೋದು ಎನ್ಕ್ವೈರಿ ಸರಿಯಾಗಿ ಮಾಡ್ರಿ. CBI ಮಾಡೋದು ನಿಮ್ಗೇನು ಹೆದರಿಕೆ? ಹೋಗಲಿ, ಕೋರ್ಟ್ ಮಾನಿಟರ್ ಮಾಡ್ರಿ. ಹಂಗಾರ ನಿಮ್ಗೆ CBI ಮೇಲೆ ವಿಶ್ವಾಸ ಇಲ್ಲ, ಕೋರ್ಟ್ ಮಾನಿಟರ್ ಮಾಡ್ರಿ. ಸಿಟ್ಟಿಂಗ್ ಜಡ್ಜ್ ಇದರಲ್ಲಿ ಬಂದು ಮಾನಿಟರ್ ಮಾಡಿ. ಲೆಟ್ ಕೋರ್ಟ್ ಮಾನಿಟರ್. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಅಲ್ರಿ, ಓಪನ್ ಆಗಿ ಅಲ್ಲಿ ಯಾರೋ ತಪ್ಪು ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಮಾಧ್ಯಮದಲ್ಲಿ ಬಂದಿದೆ. ಅವ್ರು ಮಾಡಿದ್ರು ತಪ್ಪನ, ಅದು ಗುಂಡು ಹಾರಿಸಿದ್ದು ಒಬ್ಬ ಸತ್ತೋದ್ನಲ್ಲ, ಅದು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.